ನನ್ನನ್ನು ಹಾಡಿಗೆ ಬಾ ಅಂತ ಎಲ್ಲರೂ ಶ್ರೀಪತಿಯ ನೆನೆ ಇರೋ ಗಂಡ ಸಾಯಿಲ್ಲ ಗಂಡ ಸಾಯ್ತಾ ಹೆಂಡತಿ ಬಂದ್ಕೊಂಡೇ ಸಾಯ್ತಾ ಇಲ್ಲ. ಇಷ್ಟು ದಿನ ಈ ವೈಕುಂಠ ಇಷ್ಟು ದಿನ ಈ ವೈಕುಂಠ ಅಂದ್ರೆ ಅದು ಬಹಳ ಸುಖ ಉಂಟಂತೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಶೆಟ್ಟಿಯಿಂದ ನಾನು ಕಂಡೆ, ಶೆಟ್ಟಿಯಿಂದ ನಾನು ಕಂಡೆ. ಯಾವತ್ತು ನೀ ಹಾಡು ಹೇಳಿ ಅಂತ ಎಲ್ಲರೂ ಬಯಸೋದು ಮಾರೈತಿ, ಮತ್ತೆ ಇವತ್ತು ಹಾಡು ಹೇಳಕ್ಕೆ ಹೇಳ್ತೀಯ. ಹಾಗಲ್ಲ, ಯಾರಿಬೇಕು ನೀನು ಹಾಡು ಮನಸ್ಸಿದೆಯಲ್ಲ. ಶಿಕ್ಷೆಯನ್ನ ಗಂಡನಾದರೂ ಮಾತ್ರ ಅನುಭವಿಸಬಾರದು, ಎಲ್ಲರೂ ಅನುಭವಿಸುವ ಯೋಗ ಇದ್ರೆ ಅನುಭವಿಸಿ. ನನಗೆ ನಾನು ಒಳ್ಳೆ ಹಾಡು ಹೇಳ್ತೇನೆ ಅಂತ ಎಲ್ಲರಿಗೂ ಗೊತ್ತುಂಟು. ನನ್ನನ್ನು ಹಾಡಿಗೆ ಬಾ ಅಂತ ಎಲ್ಲರೂ ನಿಮ್ಗೊಂದು ಧನ್ಯವಾದ ಬರ. ಆ ಶಬ್ದ ಮುಗಿದ ಮೇಲೆ ಬಾರಿಸಲಿಲ್ಲ, ಶಬ್ದ ಮಾಡುವಾಗಲೇ ಬಾರಿಸಲಿಲ್ಲ. ಇಲ್ಲೋ ಸಮಸ್ಯೆ ಆಗ್ತದೆ, ಹೌದಲ್ಲ? ಅಡ್ಡಿಲಿ ಕರೀತಾರಲ್ಲ, ಎಲ್ಲರೂ ಹಾಡಿಗೆ ಕರೀತಾರೆ. ನಾನು ಹಾಡಿನೇ ನೋಡಿದ್ದೀವಿ, ಹಾಡು ಹೇಳ್ದಾಗಲೇ ನಾನು ನೋಡಿದ್ದೆ. ನಮ್ಮಿಬ್ರು ಮದುವೆ ಆದದ್ದು ಹಾಗೆ ಅಲ್ವೇನೆ. ನಾನು ಮದುವೆ ಮಂಟಪದಲ್ಲಿ ಮಂತ್ರ ಹೇಳ್ತಾ ಇದ್ದದ್ದು, ಇವಳು ಮದುವೆ ಮಂಟಪದ ಎದುರುಗಡೆ ಹಾಡು ಹೇಳ್ತಾ ಇದ್ದದ್ದು. ಆವಾಗಲೇ ನಮ್ಮ ಕಣ್ಣುಗಳು ಅವ್ರಿಗೆ ಮಂತ್ರ ಹೇಳುವ ಕೆಂಪಂತು, ನನಗೆ ಹಾಡು ಹೇಳುವ ಕೆಂಪಂತು. ಕೆಮ್ಮು ಒಂದಾಯ್ತು, ನಾನು ಇವರು ಒಟ್ಟಾಯ್ತು. ನಾನು ಬರ್ತೀನಿ ಕೆಮ್ಮು ಜೋರಿ. ಹಾಂ ಸರ್, ಈಗ ಮತ್ತೆ ಒಳ್ಳೆ ಇದು ಹೊಸ ಹಾಡೆಲ್ಲ ಹಳೆ ಹಾಡೆಲ್ಲ ಒಂದು ಹೊಸ ಹಾಡೆ. ಸಾಲಕ್ಕೆ ಹೂ ಇಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಹಾಡು ಆಹಾ, ಇದ್ದ ಹೇಳಿದೆ ನೀನು. ಹಾಡೋದು ಎಂತ ಹಾಡಾಗಿ ಉಂಟು, ಅಲ್ಲ ಹಾಡು ಸರಿ ಉಂಟು, ಆ ಸಾಹಿತ್ಯ ಎಷ್ಟು ಕಡಿಮೆ ಆಗಲಿಲ್ವಾ? ಸಾಲಕ್ಕೆ ಕೊನೆ ಇಲ್ಲ, ಸಾಲಕ್ಕೆ ಹೂ ಇಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಗಂಡನ ಮನೆಯಲ್ಲಿ ಸುಖವಿಲ್ಲ. ಹೆಂಡತಿಗೆ ತವರು ಮನೆಯೇ ಸ್ಥಿರವಲ್ಲ, ಗಂಡನ ಮನೆಯಲ್ಲಿ ಸುಖ ಇಲ್ಲ ಹೇಳುದು. ನೀನು ಸಂತೋಷದಿಂದ ನೋಡಿಕೊಳ್ಳುದಿಲ್ವ? ನೀವು ನಾನು ನೋಡ್ಕೊಳ್ತೆ. ನಾ ಎಂತದೇ ಹಾಡಿದ್ದದ್ದು ಹಾಡಲ್ಲ, ಹಾಡ ಇದು ಬೇರೆ ಒಳಗೆ ಕರೆವೇನು ಬಾ ಯಾರಿಲ್ಲ, ಒಳಗೆ ಕರೆವೇನು ಬಾ ಯಾರಿಲ್ಲ. ನೀನು ಇವಳೇ ನೀನು ಮಾತ್ರ ಹೇಳಿದ್ದ ಅಥವಾ ದಿವಸ ಮನೇಲಿ ಹೇಳುದ? ಮನೆಯಲ್ಲಿ ನೀವಿಲ್ದಿದ್ದಾಗ ಹೇಳೋ ಹಾಡಿ, ಮನೇಲಿ ನೀವಿಲ್ದಿದ್ದಾಗ ಹೇಳೋ ಹಾಡಿ. ಮತ್ತ ಯಾಕೆ ಮನೆಗೆ ಬಂದು ಆಗಲ್ಲ, ಹಾಡು ಉಂಟುಂಟು. ಒಳಗೆ ಕರೆವೇನು ಬಾ ಯಾರಿಲ್ಲ, ಭಗವಂತ ಎನ್ನ ಕಾವರು ಅಂದ್ರೆ ನೀವು ಇಲ್ಲಲ್ಲ. ಹಾಗಾಗಿ ಅಂಗಳದಲ್ಲಿ ಇಟ್ಕೊಂಡು ಈ ಹಾಡು ಹೇಳ್ತೇನೆ. ಯಾರಾದ್ರೂ ಬಂದ್ರೆ ಅದು ಸರ್ ಈಶ್ವರನ ಮೇಲೆ ಹೇಳ್ತೇನೆ. ಈಶ್ವರ ದೇವರ ಮೇಲೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನ, ಕೇಶ ರಾಶಿ ದೂರ ಮಾಡು ಶ್ರೀಶ ಕೇಶವ, ಎನ್ನ ಕೇಶ ರಾಶಿ ದೂರ ಮಾಡು ಶ್ರೀಶ ಕೇಶವ. ಗಂಡು ಸತ್ತೋಗಿದ್ದೆ, ನಿನ್ನ ಕೇಶ ರಾಶಿ ದೂರ ಮಾಡುವಂದ್ರೆ ನೀನು ತಲೆ ತುಂಬ ಹೋಗ್ಲಿ ಅಂದ್ರೆ ದೇವರನ್ನು ಬೇಡ್ಕೊಳ್ಳೋದು. ಕ್ಲೇಶ ಲೇಷ ತರಲಿಕ್ಕೆ ತಾಳ ಸಿಕ್ಕುದಿಲ್ಲ. ಒಂದು ತಾಳು ಸಿಗದೆ ಇರಲಿ, ನಿನ್ನ ಗಂಡು ಕಡೆ ಲಯಕ್ಕೆ ಸಿಗ್ತಿದ್ದಂಗೆ ಆಗ್ತದೆ. ನಾರಾಯಣ ಮೇಲೆ ಹೇಳ್ತೇನೆ.
ಅದಾರು ಒಳ್ಳೆ ಅದು ಒಳ್ಳೆ ಇಷ್ಟು ದಿನ ಈ ವೈಕುಂಠ ವೈಕುಂಠ ಇಷ್ಟು ದಿನ ಈ ವೈಕುಂಠ ಅಂದ್ರೆ ಅದು ಬಹಳ ಸುಖ ಉಂಟಂತೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಶೆಟ್ಟಿಯಿಂದ ನಾನು ಕಂಡೆ, ಶೆಟ್ಟಿಯಿಂದ ನಾನು ಕಂಡೆ. ಇದು ಹೇಳ್ಬೇಡ ಮನೆ ಟೀಮ್ ಇಲ್ಲವ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ವೈಕುಂಠ ಸೃಷ್ಟಿಯೊಳಗೆ ಸೃಷ್ಟಿಯಿಂದ ಅದು ಬೇಡ ಭಜನೆ ಇದು ಒಳ್ಳೆ ನೀನ್ಯಾಕೋ ಅಲ್ಲ ಅಲ್ಲ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಸಾಕಲ್ಲ ನೀ ಸಾಕು ಮಾಡಿದ್ರೆ ಇನ್ನು ನಿಂಗೆ ಸಾಕು ಮಾಡ್ತಿಲ್ಲ. ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮುಲ್ಲ ಎಂಬ ನಾಮ ಬೇಕಾಯ್ತು. ಇದು ನೀವು ಅಡ್ಡೆ ಮಾಡ್ಬೋದು ನಾವು. ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಂಗೆ ಹೇಳುದು ಸುಮ್ಮನೆ ಉಳಿದೆ ನಾನು ಹೋಗಿದ್ದು ಕರಿ ಮಕ್ಕಳಿಗೆ ಸಿಲುಕಿ ಅಕ್ಷರ ಆಚೆ ಹಾಕಿದ್ರೆ ತಾಳ ಸಿಕ್ಕುದಿಲ್ಲ. ಹಾಗಾಗಿ ಅಕ್ಷರ ಈಚೆ ಆಗ್ತದೆ ಕರಿಮ ಆಯ್ತು. ಏ ಪದ್ಯ ಕೇಳ್ಕೊಂಡೆ ಅವು ಹೇಳುದಾಗ್ತವೆ ಒಂದೇ ಹೇಳುದೇ ಶಾಸ್ತ್ರೀಯ ಸಂಗೀತ ಹೇಳಿ. ಪ್ರಲಾಪನೆ ಇದು ಪ್ರಲಾಪವೇನು ಆಲಾಪನೆ. ಗಂಡ ಸತ್ತ ಗಂಡ ಸತ್ತ ಎಂದು ಮಂಡೆ ಬಿಸಿಯೂ ಬೇಡ, ಚಿನ್ಮಯನ ನೆನೆಯಿರೋ ಗಂಡರ ಗಂಡ ಉತ್ತಂಡ ಶ್ರೀಪತಿಯ ನೆನೆಯಿರೋ. ಗಂಡ ಸತ್ತ ಗಂಡು ಸಾಯಿಲ್ಲ ಗಂಡು ಸಾಯ್ತಾ ಹೆಂಡತಿ ಕೊಂಡ್ಕೊಂಡೇ ಸಾಯ್ತಾ ಇಲ್ಲ. ಬೇಡ ಸಾಕು. ಹಾಗಿದ್ರೆ ಒಂದು ಆರತಿ ಹಾಡೇನೆ ಮುಗಿಸಿಬಿಡ್ತೇನೆ. ಆರತಿ ಅದು ಬೇಡ ಸರಿಯಿಲ್ಲ. ಎತ್ತುವೇನ ಇನ್ನು ಉಂಟಾ ಬರುವುದಿಲ್ಲ. ಅದು ಅಭ್ಯಾಸ ಮಾಡುವ ಬರುವಾಗ ಹಾಗೆ ಮಾಡಿ ಈಗೆಂತ ಹಾಗೆ ಎತ್ತುವೇನ ಮುತ್ತಿನಾರತಿಯ ಇವತ್ತು ಸಾಕು. ಇನ್ನೊಂದಿನ ನಮ್ಮನೆ ಇನ್ನು ಇಂಥ ಹಾಡು ಭಾಳ ಉಂಟು ಹೇಳ್ಕೊಡ್ತಾರೆ. ಬಾಳ ಉಂಟು ಎಷ್ಟು ಏನೋ ಇದೆ ಅಂತ ಆರತಿ ಎತ್ತುವೆ